ಅಲ್ಲ ಸರ್, ಈಗ ಅವ್ರಿಗೆ ಅದು ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ದಾರೆ, ಅವ್ರು ಕಾಲ್ ಮಾಡಿರೋದನ್ನ ಅದು ಸೋಷಿಯಲ್ ಮೀಡಿಯಾ ಅದನ್ನು ವೆರಿಫೈ ಮಾಡೋದಕ್ಕೆ ಕೇಳಿದ್ದೀನಿ ನಾನು. ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ, ಯಾರು ಮಾಡಿದ್ದಾರೆ ಅದನ್ನ ನೋಡಿ ಆನಂತರ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಹಿಂದೆನೂ ಈ ಥರದ್ದು ಅವ್ರು ಹೇಳ್ತಾ ಇದ್ದಾರೆ, ನಿನ್ನೆ ಈ ಥರದ್ದು ಕಾಲ್ಸ್ ಬರುತ್ತೆ ಬಟ್ ಐಡೆಂಟಿಫೈ ಮಾಡೋದು ಕಷ್ಟ, ಎಲ್ಲೋ ಬೇರೆ ಇಂಟರ್ನ್ಯಾಷನಲ್ ಕಾಲ್ ಮಾಡ್ತಾರೆ. ಟೆಕ್ನಾಲಜಿ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ನಾವು ಅದನ್ನ ಮಾಡಲೇಬೇಕಾಗ್ತದೆ. ಎಷ್ಟೋ ಸರಿ ಈಗ ತಮಗೆ ಗೊತ್ತಿದ್ದಂಗೆ ಸ್ಕೂಲ್ಗಳಿಗೆಲ್ಲ ಬೆದರಿಕೆ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಬೆದರಿಕೆಗಳು ಬಂದವು. ಅವೆಲ್ಲ ಹೊರದೇಶದಿಂದ ಬಂದವು. IP ಅಡ್ರೆಸ್ಗಳೆಲ್ಲ ಹುಡುಕಿದ್ರೆ ಅವೆಲ್ಲ ಹೊರದೇಶದಲ್ಲಿ ಬರುತ್ತೆ. ಆ ಥರ ಎಲ್ಲಿ ಬಂದಿದೆ ನಾವು ವಿಚಾರ ಮಾಡ್ತೀವಿ. ಇನ್ ಇಂಡಿಯಾ ಇದ್ರೆ ನೋ ಪ್ರಾಬ್ಲಮ್, ವಿಲ್ ಡೆಫಿನೆಟ್ಲಿ ಫೈಂಡ್ ಔಟ್. ಯಾದಗಿರಿನಲ್ಲಿ ಒಬ್ಬ ASI ನ ಮರಳು ದಂಧೆಕೋರರು ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ರಾಜುಗೌಡ ಅವರು ಆರೋಪ ಮಾಡಿದ್ದಾರೆ. ನೋಡಿದೆ, ನಾನು ಮಾಧ್ಯಮದಲ್ಲಿ ಬಂದಿದೆ. ನಾನು ನಮ್ಮ L&O ಅವರಿಗೆ ರಿಪೋರ್ಟ್ ಕೇಳಿದೆ, ADG L&Oಗೆ. ಅವರು ರಿಪೋರ್ಟ್ ಬಂದ ಮೇಲೆ ಅದನ್ನ ಏನು ಕ್ರಮ ತಗೊಳ್ಬೇಕು ಅದಕ್ಕೆ ಸೂಚನೆ ಕೊಡ್ತೀವಿ, ಡೈರೆಕ್ಷನ್ಸ್ ಕೊಡ್ತೀವಿ. ಕಲಬುರಗಿನಲ್ಲೂ ಕೂಡ ಗ್ರಂಥಪಾಲ ಬಿಜೆಪಿ ಅವರು ಇದನ್ನ ಬ್ಯಾಂಕರ್ಗೆ ಅವರಿಲ್ಲ ಅವರೇ ಕಾರಣ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಅಂದ್ರೆ ಯಾವ ರೀತಿ ಅಂತಂದ್ರೆ ಸಂಬಳ ಕೊಡ್ತಾ ಇಲ್ಲ ಸರ್ಕಾರ ನೌಕರನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಆತ್ಮಹತ್ಯೆ ಭಾಗ್ಯ ಕೊಡ್ತಿದೆ, ಈ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ. ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಬಿಜೆಪಿ ಅವರು ಇದ್ದಾರಲ್ಲ, ಅವರು ಟೀಕೆ ಮಾಡೋದ್ರಲ್ಲಿ ನಿಸ್ಸೀಮರು. ಅದು ಅವ್ರ ಕರ್ತವ್ಯನೂ ಹೌದು, ಟೀಕೆ ಮಾಡ್ತಾರೆ. ನಾವು ಅವ್ರಿಗೆ ಏನು ಹೇಳ್ಕೊಳ್ತೀವಿ ಅಂದ್ರೆ, ನೀವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ, ನಾವು ಮಾಡಬಾರ್ದು ಅಂತ ಹೇಳೋದಿಲ್ಲ, ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ. ಸುಮ್ಮನೆ ಅನಾವಶ್ಯಕವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಕ್ರಿಟಿಸೈಸ್ ಮಾಡ್ತಾನೆ ಹೋದ್ರೆ ಅದು ಒಳ್ಳೇದಲ್ಲ ಅನ್ನೋಂಥದ್ದು ಅವ್ರಿಗೆ ಹೇಳ್ಬೇಕಾಗುತ್ತೆ.